ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತಂದ್ರೆ, ಮಿಷನ್ ಕರ್ತವ್ಯ ಅಂತೇಳಿ ಒಂದು PSI ಟೆಸ್ಟ್ ಸೀರೀಸ್ ನಾವೀಗ ಲಾಂಚ್ ಮಾಡ್ತಾ ಇದೀವಿ ಸ್ಪರ್ಧಾ ಲೈನ್ಸ್ ಕಡೆಯಿಂದ. ಸೊ ಇದು ಸೈಂಟಿಫಿಕಲಿ ಡಿಸೈನ್ ಮಾಡಿರ್ತಾರೆ, ಮತ್ತೆ ಏನೀಗ ರೀಸೆಂಟ್ ಟ್ರೆಂಡ್ ಇದೆಯಲ್ಲ, ಸೊ ಅದ್ರ ಮೇಲೆ ಪ್ರಿಪೇರ್ ಮಾಡಿರ್ತಾರೆ. ಮತ್ತೆ ಪೇಪರ್ 1 ಪೇಪರ್ 2 ಗೆ ಈಕ್ವಲ್ ವೇಟೇಜ್ ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಫೀಚರ್ಸ್ ಗಳಿದೆ, ಮೆಂಟರ್ಶಿಪ್ ಆಗ್ಬೋದು, ಬೇರೆ ಬೇರೆನಲ್ಲ. ಸೊ ಸಿನಾಪ್ಸಿಕ್ ಸಂಬಂಧಪಟ್ಟಂಗೂ ನಿಮ್ಗೆ ವಿಚಾರಗಳಿದೆ. ಸೊ ಇದ್ರ ಬೇಕಾದ್ರೆ ನಾನು ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋನು ಮಾಡ್ತೀನಿ. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಮ್ಮ ಆಫೀಸ್ಗೆ ನೀವು ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬಹುದಾಗಿರುತ್ತೆ. ಇನ್ನು ನಮ್ಮ ಕರೆಂಟ್ ಅಫೇರ್ಸ್ ಸೀರೀಸ್ ಬರೋದಾದ್ರೆ, ಇವತ್ತು ಫೆಬ್ರವರಿ 24 ಮತ್ತೆ 25 26 3 ದಿನ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ತಮ್ಮಲ್ಲಿ ನೋಡೋದು ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಏನೆಲ್ಲ ಡಿಸ್ಕಸ್ ಮಾಡ್ತೀನಿ ಅಂತ. ಇಂಡಿಯನ್ ಓಷಿಯನ್ ನೇವಲ್ ಸಿಂಪೋಸಿಯಂ ಅನ್ನುವಂತಹ ಒಂದು ಸಂಸ್ಥೆ, ಆಕ್ಚುಲಿ ಇಂಡಿಯಾನೇ ಶುರು ಮಾಡುವಂತಹ ಸಂಸ್ಥೆ, ಸುಮಾರು ವರ್ಷಗಳ ನಂತರ ಈಗ ಅದರ ಒಂದು ಅಧ್ಯಕ್ಷತೆಯನ್ನು ಇಂಡಿಯಾ ವಹಿಸ್ತಾ ಇದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ, ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ನ್ಯಾಷನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ. ಈಗ ನಮ್ಮಲ್ಲಿ ಏನು ಒಂದು ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆಗುವಂಥದ್ದು ಅಥವಾ ಡೊನೇಷನ್ ಆಗುವಂಥದ್ದು ಜಾಸ್ತಿ ಆಗಿದೆ. 2015-16 ಟೈಮ್ ಕಂಪೇರ್ ಮಾಡ್ಕೊಂಡ್ರೆ ಸುಮಾರು 4-5 ಪಟ್ಟು ಜಾಸ್ತಿ ಆಗಿದೆ. ಸೊ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಆಗಿರುವಂತಹ ಸಂಸ್ಥೆ ಈ ನ್ಯಾಟೋ ಸಂಸ್ಥೆ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಟೆರರಿಸಂ ಸಂಬಂಧಪಟ್ಟಂಗೆ ಒಂದು ಕಾಂಪ್ರಹೆನ್ಸಿವ್ ಆಗಿ ಆಂಟಿ ಟೆರರಿಸಂ ಪಾಲಿಸಿನ ನಾವು ತರ್ತಾ ಇದೀವಿ, ಪ್ರಹಾರ್ ಅಂತೇಳಿ ಅದಕ್ಕೆ ಹೆಸರಿಟ್ಟಿರುವಂತದ್ದು. ಸೊ ಹಾಗಾಗಿ ಅದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಕೆಲವೊಂದು ಕರ್ನಾಟಕ ಸಂಬಂಧಪಟ್ಟಂತ ಸುದ್ದಿಗಳು ನೋಡೋದಾದ್ರೆ, ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ ತರುವಂತಹ ಆಶಾ ಕಿರಣ ಸ್ಕೀಮ್ ಸುದ್ದಿಗಳಿದೆ. ಅಂದ್ರೆ ಗ್ರೇಟ್ ಬೆಂಗಳೂರು ಅಥಾರಿಟಿಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಇದುವರೆಗೂ ರೂರಲ್ ಎಂದು ತುಂಬಾ ಹೆಸರು ಮಾಡಿದಂತಹ ಒಂದು ಇನಿಷಿಯೇಟಿವ್ ಇದು. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗತ್ತೆ. ನಂತರ ಬಂದು ಗೃಹ ಆರೋಗ್ಯ ಸಂಸ್ಥೆ, ಗೃಹ ಆರೋಗ್ಯ ಸ್ಕೀಮ್. ಇದು ಬಂದು ಗೃಹ ಹೆಸರು ಹೇಳ್ತಾ ಇದೆ, ಮನೆ ಬಾಗಿಲಿಗೆ ಬಂದು ಆರೋಗ್ಯ ತಪಾಸಣೆ ಮಾಡುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ರೇರ್ ಡಿಸೀಸ್ಗೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಒಂದು ಹೊಸ ಪಾಲಿಸಿ ತರ್ತಾ ಇದ್ದಾರೆ. ರೇರ್ ಡಿಸೀಸ್ ಅಂದ್ರೇನು, ಈ ಪಾಲಿಸಿ ಪ್ರೊವಿಷನ್ಸ್ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್, ಈಗ ಆಲ್ರೆಡಿ ಒಂದ್ಸಲ ಲಾಂಚ್ ಮಾಡಿದ್ರು, ಅದರ ಒಂದು 2.0 ವರ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸ್ಕೀಮ್ ಏನು, ಏನಕ್ಕೆ ತಂದಿದ್ದಾರೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಹೆಕ್ಸಾಗಾನ್ ಆಫ್ ದ ಅಲಯನ್ಸ್ ಅಂತ ಇಸ್ರೇಲ್ ತಂದಿರುವಂತದ್ದು, ಎಸ್ಪೆಷಲಿ ವೆಸ್ಟ್ ಏಷ್ಯಾದಲ್ಲಿ ಕೆಲವೊಂದು ಆಬ್ಜೆಕ್ಟಿವ್ಗಳನ್ನ ಇಟ್ಕೊಂಡು ಲಾಂಚ್ ಮಾಡಿರುವಂತದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಈಗ ಇಂಡಿಯನ್ ಇನ್ವೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ, ಮತ್ತೆ ಇದ್ರ ಜೊತೆ ಸಂಬಂಧಪಟ್ಟಂತ ಕೆಲವು MCQಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ಹೆಕ್ಸಾಗಾನ್ ಆಫ್ ದ ಅಲಯನ್ಸ್ ಅಂತ ಹೇಳ್ಬಿಟ್ಟು, ನಾನು ಆಲ್ರೆಡಿ ಹೇಳಿದೆ, ಇದನ್ನು ಶುರು ಮಾಡಿರುವಂತದ್ದು ಇಸ್ರೇಲ್ ಇದರ ಒಂದು ಸೆಂಟ್ರಲ್ ನೋಡಲ್ ಏಜೆನ್ಸಿ ಆಗಿರುತ್ತೆ ಅಥವಾ ಸೆಂಟ್ರಲ್ ಕಂಟ್ರಿ ಆಗಿರುತ್ತೆ. ಸೊ ಇದಕ್ಕೆ ಕೋರ್ಡಿನೇಟ್ ಮಾಡೋದಕ್ಕೆ ಇಂಡಿಯಾನು ಇನ್ವೈಟ್ ಮಾಡಿರುವಂತದ್ದಾಗಿರುತ್ತೆ. ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಅಂತಂದ್ರೆ, ಈಗ ವೆಸ್ಟ್ ಏಷ್ಯಾದಲ್ಲಿ ಒಂದು ಕೆಲವೊಂದು ಆಬ್ಜೆಕ್ಟಿವ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ನೋಡಿ, ಸೆಕ್ಯೂರಿಟಿ ಆಗ್ಬೋದು, ಡಿಪ್ಲೊಮಸಿ ಆಗ್ಬೋದು, ಮತ್ತೆ ಎಕನಾಮಿಕ್ ಆಪರೇಷನ್ಸ್ ಆಗ್ಬೋದು, ಇದನ್ನ ಅಚೀವ್ ಮಾಡೋದಕ್ಕೆ ಮಾಡ್ತಾ ಇರುವಂತದ್ದಾಗಿರುತ್ತೆ. ಇದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಹೇಳಿದ ರೀತಿಯಲ್ಲಿ ಕೋರ್ಡಿನೇಟರ್ ಆಗಿ ಸೆಂಟ್ರಲ್ ಇದ್ರು ಕೂಡ ಯುರೋಪ್ ಇಂದ ಕೆಲವೊಂದು ಕಂಟ್ರಿಗಳು, ಯಾವುದು ಗ್ರೀಸ್, ಸಿಪ್ರಸ್ ಆಗ್ಬೋದು, ಮತ್ತೆ ಸೆಲೆಕ್ಟೆಡ್ ಏಷ್ಯನ್ ಪಾರ್ಟ್ನರ್ಸ್, ಈಗ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೆ ಅವಾಗ್ಬೋದು, ಮತ್ತೆ ಕೆಲವೊಂದು ಆಫ್ರಿಕನ್ ಪಾರ್ಟ್ನರ್ಸ್ಗಳು, ಮತ್ತೆ ಕೆಲವೊಂದು ಅರಬ್ ಕಂಟ್ರೀಸ್ಗಳು. ಸೊ ಇವುಗಳನ್ನೆಲ್ಲ ಸೇರ್ಕೊಂಡು ಮಾಡ್ತಾ ಇರುವಂತದ್ದಾಗಿರುತ್ತೆ. ಯಾವುದಕ್ಕೋಸ್ಕರ, ಸೆಕ್ಯೂರಿಟಿ ಮತ್ತೆ ಡಿಪ್ಲೊಮಸಿ, ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಎಕನಾಮಿಕ್ ಕೋಆಪರೇಷನ್ ಅಂತ. ಸೆಕ್ಯೂರಿಟಿ ನೀಡಿದೆ ಅಂತಂದ್ರೆ, ಈಗ ನಾವು ನೋಡಬಹುದು, ಈಗ ಹೌತಿ ರಿಬಿಲಿಯನ್ ಆಗ್ಬೋದು, ಅಥವಾ ಹೆಜ್ಬೊಲಾಸ್ಗಳಾಗ್ಬೋದು, ಅಥವಾ ISIS ಆಗ್ಬೋದು, ಈ ರೀತಿಯಾಗಿ ಸಾಕಷ್ಟು ಟೆರರಿಸಂ ವಿಚಾರಗಳು ನಮ್ಮಲ್ಲಿದೆ. ಸೊ ಅದನ್ನ ಕೌಂಟರ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೊಂದು ಪಾರ್ಟ್ನರ್ಶಿಪ್ ಬೇಕಾಗುತ್ತೆ, ಕೋರ್ಡಿನೇಷನ್ ಬೇಕಾಗುತ್ತೆ, ಅದಾಗ್ಬೋದು. ಮತ್ತೆ ಒಂದು ಡಿಫೆನ್ಸ್ ಟೆಕ್ನಾಲಜಿನ ಕೊಲಾಬರೇಷನ್ ಮಾಡ್ಕೊಂಡು ಡೆವಲಪ್ ಮಾಡೋದಕ್ಕೆ ಒಂದು ನೀಡ್ ಇರುತ್ತೆ. ಇಸ್ರೇಲ್ ಅಂತದೆಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಹಾಗಾಗಿ ಈ ರೀತಿಯಾಗಿ ಇಂಟೆಲಿಜೆನ್ಸ್ ಶೇರಿಂಗ್ ಆಗ್ಬೋದು, ಇದಕ್ಕೆಲ್ಲ ನೀಡ್ ಇರುತ್ತೆ. ಸೊ ಅದಕ್ಕೊಂದು ಕೋಆಪರೇಷನ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಡಿಪ್ಲೊಮಸಿ ಅಂತಂದಾಗ, ಆ ರೀಜನ್ ನಲ್ಲಿ ಒಂದು ಪೀಸ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದಾಗ, ಟ್ರೇಡ್ ಆಗ್ಬೋದು, ಬೇರೆದಕ್ಕಾಗ್ಬೋದು, ಲೈಕ್ ಮೈಂಡೆಡ್ ಕಂಟ್ರೀಸ್ ಜೊತೆ ಫ್ರೆಂಡ್ಶಿಪ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡಿಪ್ಲೊಮಸಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕನಾಮಿಕ್ ಕೋಆಪರೇಷನ್, ಟ್ರೇಡ್ ಆಗ್ಬೋದು, AI ಅಥವಾ ಕ್ವಾಂಟಮ್ ಟೆಕ್ನಾಲಜಿ, ಅಂದ್ರೆ ಈ ಅಪ್ಕಮಿಂಗ್ ಟೆಕ್ನಾಲಜಿ ಸಂಬಂಧಪಟ್ಟಂತಹ ಒಂದು ಇದಾಗ್ಬೋದು, ಅಗ್ರಿಮೆಂಟ್ ಆಗ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ಫ್ಯಾಕ್ಟ್ ನಾವು ನೆನ್ಪು ಮಾಡ್ಕೋಬೇಕಾಗುತ್ತೆ, ಏನಂತಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್, ಇದು ಆ ವೆಸ್ಟ್ ಏಷ್ಯಾನ ಕ್ರಾಸ್ ಮಾಡ್ಕೊಂಡೆ ಹೋಗುವಂಥದ್ದು. ಸೊ ಹಾಗಾಗಿ ಇಂಥ ಒಂದು ಗ್ರೂಪಿಂಗ್ ಗಳು ನಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಚೀವ್ ಮಾಡೋದಕ್ಕೆ. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಇದರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, ಸಿಂಪಲ್ ಪ್ರಶ್ನೆ, ಪ್ರಸ್ತಾವಿತ, ಇನ್ನು ಕಂಪ್ಲೀಟ್ ಆಗಿಲ್ಲ, ಅದಕ್ಕೋಸ್ಕರ ಹೆಕ್ಸಾಗಾನ್ ಆಫ್ ಅಲಯನ್ಸ್ ಪ್ರಾಥಮಿಕವಾಗಿ ಯಾವ ಪಿಲ್ಲರ್ಸ್ ಆಕಾರವನ್ನು ಅಥವಾ ಯಾವ ಒಂದು ಪಿಲ್ಲರ್ಸ್ ಗಳ ಮೇಲೆ ನಿಂತಿ ಅಂತ ಕೇಳಿದರೆ, ಭದ್ರತೆ, ರಾಜತಾಂತ್ರಿಕತೆ ಮತ್ತು ಆರ್ಥಿಕ ಒಪ್ಪಂದ ಮೇನ್ ಇರುವಂತಹ ಗೋಲ್ಗಳು ಅಥವಾ 3 ಪಿಲ್ಲರ್ಸ್ ಗಳು ಇದೇ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಫಸ್ಟ್ ಆಂಟಿ ಟೆರರ್ ಪಾಲಿಸಿ. ಏನಂತಂದ್ರೆ, ಟೆರರಿಸಂ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ, ಮೊದಲಿಂದ 0 ಟಾಲರೆನ್ಸ್ ತೋರಿಸಂತಹ ಒಂದು ಪಾಲಿಸಿ ಟೆರರಿಸಂ ಪಾಲಿಸಿ. ಸೊ ಅದಕ್ಕೆ ಡೀಟೇಲ್ ಆಗಿ ಒಂದು ಪಾಲಿಸಿ ತರಬೇಕು ಅಂತೇಳಿ ಪ್ರಹಾರ ಅಂತ ತಂದಿರ್ತಾರೆ. ಏನಿದು ಪ್ರಹಾರ ಅಂತಂದ್ರೆ,
ಪ್ರಹಾರದ ಒಂದು ಅಬ್ರಿವೇಷನ್ ನೋಡಿದ್ರೆ ನಮ್ಗೆ ಐಡಿಯಾ ಬರುತ್ತೆ. ಪ್ರಿವೆನ್ಷನ್, ಈ ಒಂದು ಟೆರರಿಸಂ ಏನಾಗುತ್ತಲ್ಲ ಅದು ಬರೋದಕ್ಕಿಂತ ಮುಂಚೆ ಅದನ್ನ ತಡಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪಿ ಫಾರ್ ಪ್ರಿವೆನ್ಷನ್, ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತದ್ದು, ಅದರಿಂದ ಸಿಟಿಸನ್ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ. ನಂತರ ಬಂದು ರೆಸ್ಪಾನ್ಸಸ್, ಇಫ್ ಇನ್ ಕೇಸ್ ಏನಾದ್ರು ಟೆರರಿಸಂ ಆಗುವಂತ ಚಾನ್ಸಸ್ ಇದೆ, ಥ್ರೆಟ್ ಇದೆ ಅಂತಂದಾಗ ನಮ್ಮಲ್ಲಿ ರೆಸ್ಪಾನ್ಸಸ್ ಹೇಗಿರುತ್ತೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನಾವು ಹೇಗೆ ರೆಡಿ ಮಾಡ್ಕೋತೀವಿ, ಹೇಗೆ ಬಿಲ್ಡ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾವಿಷನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಅಗ್ರಿಗೇಷನ್. ಅಗ್ರಿಗೇಷನ್ ಅಂತಂದಾಗ ನಮ್ಮಲ್ಲಿ ಆಲ್ರೆಡಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇನ್ಫ್ರಾಸ್ಟ್ರಕ್ಚರ್ಗಳಿದೆ. ಲೋಕಲ್ ಪೊಲೀಸ್ ಆಗ್ಬೋದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದು, ಮತ್ತೆ ಐಎನ್ಎ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಹೈರಾರ್ಕಿನ ಹೇಗೆ ನಾವು ಬಳಸ್ಕೊಳ್ಳುವಂಥದ್ದು, ಇದ್ರ ಮೇಲೆ ಡಿಸ್ಕಷನ್ ಆಗುವಂಥದ್ದು ಅಥವಾ ಇದಕ್ಕೊಂದು ಪ್ರಾವಿಷನ್ ತರುವಂಥದ್ದು ಆಗ್ಬೋದು, ಈ ಸಿನರ್ಜಿನ ಎಸ್ಟಾಬ್ಲಿಷ್ ಮಾಡೋಕ್ಕಾಗ್ಬೋದು, ಇದಾಗ್ಬೋದು. ನೆಕ್ಸ್ಟ್ ಬಂದು ಹ್ಯೂಮನ್ ರೈಟ್ಸ್ಗಳು. ಇವನ್ ಅಂತ ಕ್ರಿಟಿಕಲ್ ಕಂಡೀಷನ್ಗಳನ್ನು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗದಿರೋ ರೀತಿಯಲ್ಲಿ ಆ ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂಗಳನ್ನ ಹೇಗೆ ಕಾಪಾಡ್ಕೊಳ್ಳುವಂಥದ್ದು, ಸೊ ಅದರ ಒಂದು ಪ್ರಾವಿಷನ್ಸ್ ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಅಟೆನ್ಯೂಯೇಷನ್. ಅಟೆನ್ಯೂಯೇಷನ್ ಅಂದ್ರೆ ಕೆಲವೊಂದು ಫ್ಯಾಕ್ಟರ್ಗಳು ನಮಗೆ ಎಕ್ಸ್ಟರ್ನಲ್ ಥ್ರೆಟ್ ಅಥವಾ ಏನ್ ಟೆರರಿಸಂ ಅಂತ ಹೇಳ್ತೀವಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರುವಂತಹ ಬಾರ್ಡರ್ ಕಂಟ್ರಿಗಳು, ಜಮ್ಮು ಕಾಶ್ಮೀರ ಆಗ್ಬೋದು ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಗಳಾಗ್ಬೋದು, ಸೊ ಅಲ್ಲೂ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ತಡೆಯುವಂಥದ್ದು, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ. ನಂತರ ಬಂದು ಅಲೈನ್ಮೆಂಟ್. ಗ್ಲೋಬಲ್ ಟೆರರಿಸಂ ಅನ್ನೋಂಥದ್ದು ಈಗ ನ್ಯಾಷನಲ್ ಇಶ್ಯೂ ಅಲ್ಲ, ಸೊ ಅದೊಂದು ಗ್ಲೋಬಲ್ ಇಶ್ಯೂ. ಸೊ ಹಾಗಾಗಿ ಗ್ಲೋಬಲ್ ಕೋಆರ್ಡಿನೇಷನ್ ಅಥವಾ ಅಲೈನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗಿರುತ್ತೆ. ನೆಕ್ಸ್ಟ್ ರಿಕವರಿ. ಇಫ್ ಇನ್ ಕೇಸ್ ಏನಾದ್ರು ಆ ರೀತಿಯಾದಂತ ಟೆರರಿಸಂ ಆಯ್ತು, ಅಟ್ಯಾಕ್ ಆಯ್ತು ಅಂತಂದಾಗ ಅದನ್ನ ರೀಬಿಲ್ಡ್ ಮಾಡೋದು ಹೇಗೆ, ಅದನ್ನ ರಿಕವರಿ ಮಾಡೋದು ಹೇಗೆ, ಸೊ ಅದ್ರ ಬಗ್ಗೆ ಇದಾಗಿರುತ್ತೆ. ಅಥವಾ ಇದಕ್ಕೆ ಅಂತಾನೆ ಹೋಲ್ ಸೊಸೈಟಿನ ಪಾರ್ಟಿಸಿಪೇಷನ್ ಹೇಗೆ ಬಳಸ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ಡಿಸ್ಕಸ್ ಆಗಿರುತ್ತೆ. ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಒಂದು ಸಿಸ್ಟಮ್ ಅಲ್ಲಿ ಏನೆಲ್ಲ ಕವರ್ ಆಗಿರುತ್ತೆ ಅಂತಂದಾಗ ಮೇನ್ ನಮ್ದಷ್ಟು ಪ್ರಿನ್ಸಿಪಲ್ಗಳು. ಏನ್ ಪ್ರಿನ್ಸಿಪಲ್ಗಳು? ಝೀರೋ ಟಾಲರೆನ್ಸ್. ಟೆರರಿಸಂ ನ ಯಾವುದೇ ಕಾರಣಕ್ಕೂ ನಾವು ಎಂಟರ್ಟೈನ್ ಮಾಡೋದೇ ಇಲ್ಲ. ಝೀರೋ ಟಾಲರೆನ್ಸ್. ಯಾವ ರೀತಿ ಝೀರೋ ಟಾಲರೆನ್ಸ್ ಅಂತಂದ್ರೆ ಅದು ಯಾವ ರಿಲಿಜನ್ ಇಂದ ಆಗಿರ್ಲಿ, ಯಾವ ಕ್ಯಾಸ್ಟ್ ಇಂದನೇ ಆಗಿರ್ಲಿ, ಯಾವ ನ್ಯಾಷನ್ ಇಂದನೇ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಟೆರರಿಸಂ ನಾವು ಎಂಟರ್ಟೈನ್ ಮಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಝೀರೋ ಟಾಲರೆನ್ಸ್ ನ ತೋರಿಸ್ತಾ ಇದೀವಿ, ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಮತ್ತೆ ಇದಕ್ಕೆ ಯಾವ್ಯಾವ್ದಕ್ಕೆಲ್ಲ ಪ್ರಾವಿಷನ್ಸ್ ನ ಕವರ್ ಮಾಡುತ್ತೆ ಅಂತಂದ್ರೆ ನೋಡ್ಬೋದು. ಈಗ ಡ್ರೋನ್ ಅಟ್ಯಾಕ್ ಆಗ್ತಿತ್ತು, ಅದು ಕವರ್ ಆಗಿದೆ. ನೆಕ್ಸ್ಟ್ ಬಂದು ಅಡ್ವಾನ್ಸ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕ್ರಿಪ್ಟೆಡ್ ಆಪ್ಸ್ ಅಥವಾ ಸೈಬರ್ ಅಟ್ಯಾಕ್ ಗಳಾಗುತ್ತೆ, ಹೌದಲ್ವಾ? ಸೊ ಅದನ್ನ ತಪ್ಪಿಸುವಂತದ್ದಾಗ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಪ್ರಾವಿಷನ್ಸ್ ಗಳಾಗ್ಬೋದು. ನೆಕ್ಸ್ಟ್ ಬಂದು ಡಾರ್ಕ್ ವೆಬ್. ಡಾರ್ಕ್ ವೆಬ್ ಅಲ್ಲಿ ಟೆರರಿಸಂ ಆಕ್ಟಿವಿಟೀಸ್ ಗಳಾಗುವಂಥದ್ದು, ಸೊ ಅದು ಸಂಬಂಧಪಟ್ಟಂತಾಗ್ಬೋದು. ಮತ್ತೆ ಕ್ರಿಪ್ಟೋ ಕರೆನ್ಸಿನಲ್ಲಿ ಫಿನಾನ್ಸ್ ಆಗುವಂಥದ್ದು, ಕ್ರಾಸ್ ಬಾರ್ಡರಿಂಗ್ ಸ್ಪಾನ್ಸರ್ ಟೆರರಿಸಂ ಆಗುವಂಥದ್ದು. ಸೊ ಇದೆಲ್ಲಾ ಪ್ರಾವಿಷನ್ಸ್ ಗಳು ಇದ್ರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಮತ್ತೆ ನಾನು ಹೇಳಿದೆ ಹೈರಾರ್ಕಿನ ಮೇಂಟೈನ್ ಮಾಡುವಂತ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರುತ್ತೆ, ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ, ಅಥವಾ ಲೋಕಲ್ ಪೊಲೀಸ್ ಗಳು ಇರ್ತಾರೆ. ಇವ್ರ ಮಧ್ಯೆ ಹೇಗೆ ನಾವು ಕೋಆರ್ಡಿನೇಷನ್ ಬಿಲ್ಡ್ ಮಾಡುವಂಥದ್ದು. ಫಸ್ಟ್ ಏನೋ ಇನ್ಸಿಡೆಂಟ್ ಆಯ್ತಾ, ಅವಾಗ ಲೋಕಲ್ ಪೊಲೀಸ್ ಹೇಗೆ ರೆಸ್ಪಾಂಡ್ ಮಾಡಬೇಕು, ನೆಕ್ಸ್ಟ್ ಬಂದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಗಳಿಗೆ ಹೇಗೆ ಇನ್ಫಾರ್ಮೇಶನ್ ಕಳಿಸಬೇಕು, ಅಥವಾ ಯಾವ ಇನ್ವಾಲ್ವ್ಮೆಂಟ್ ಯಾವಾಗಿರುತ್ತೆ, ಅಥವಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ ರೀತಿ ಕೆಲಸ ಮಾಡಬೇಕು, ಈ ರೀತಿನೆಲ್ಲ ಒಂದು ಹೈರಾರ್ಕಿಯಿಂದ ಈ ಪ್ರಾವಿಷನ್ಸ್ ನೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ನಂತರ ಒಂದು ಇದಕ್ಕೊಂದು ಲೀಗಲ್ ಬ್ಯಾಕಪ್ ಇದೆ. ಇಷ್ಟೆಲ್ಲ ನಡೀತಾ ಇದೆ, ಒಂದು ಲೀಗಲ್ ಬ್ಯಾಕಪ್ ಇದೆ. ಯಾವುದು ಅಂತಂದ್ರೆ UAPA ಆಕ್ಟ್ ಅಂತ ಕರಿತೀವಿ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಟೆರರಿಸಂ ಸಂಬಂಧಪಟ್ಟ ಹಾಗೆ. ಸೊ ಈ ಒಂದು UAPA ಆಕ್ಟ್ 1967 ಅಂಡರ್ ಅಲ್ಲಿ ಇಷ್ಟೆಲ್ಲ ಕೆಲಸಗಳು ನಡೀತಾ ಇರುತ್ತೆ. ಅದ್ರ ಜೊತೆಗೆ ಈ ಟೆರರಿಸಂ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಪ್ರಮೋಷನ್ ಮಾಡುವಂಥದ್ದು, ಸೊಸೈಟಿನ ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು, ಗ್ಲೋಬಲ್ ಕೋಆರ್ಡಿನೇಷನ್ ನ ಬಿಲ್ಡ್ ಮಾಡುವಂಥದ್ದು, ಈ ಕೆಲಸಗಳನ್ನು ಈ ಒಂದು ಪ್ರಾವಿಷನ್ ಡಿಸ್ಕಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ತರ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನ್ಪಿಟ್ಕೊಳ್ಳಿ. ಪ್ರಹಾರ್, ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಭಾರತದ ಭಯೋತ್ಪಾದನಾ ನಿಗ್ರಹ ನೀತಿ ಅಥವಾ ಪ್ರಹಾರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ, ಹೌದು, ಝೀರೋ ಟಾಲರೆನ್ಸ್ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಕರೆಕ್ಟ್ ಆಗಿದೆ. ಇದು ಗಡಿಯಾಚೆಗಿನ ಪ್ರಾಯೋಜಿತ ಭಯೋತ್ಪಾದನೆ ಅಥವಾ ಕ್ರಾಸ್ ಬಾರ್ಡರ್ ಟೆರರಿಸಂ ಏನಿದೆಯಲ್ಲ ಅದನ್ನು ಪ್ರಮುಖ ಆತಂಕವಾದ ಎಂದು ಗುರುತಿಸುತ್ತೆ. ಹೌದು, ಕ್ರಾಸ್ ಬಾರ್ಡರ್ ಟೆರರಿಸಂ ಕೂಡ ಒಂದು ಪ್ರಮುಖ ಆತಂಕವಾದ ಆಗಿದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆತಂಕವಾದದ ವರ್ಗಗಳನ್ನು ವ್ಯಾಖ್ಯಾನಿಸಲು ಇದು ಭಯೋತ್ಪಾದನೆಯನ್ನು ನಿರ್ದಿಷ್ಟ ಧರ್ಮದೊಂದಿಗೆ ಸಂಯೋಜಿಸಿದೆ. ಭಯೋತ್ಪಾದನೆ ಯಾರು ಮಾಡಿದ್ರು ಅದು ತಪ್ಪೆ, ಯಾವ ಧರ್ಮ ಮಾಡಿದ್ರು ತಪ್ಪೆ, ಯಾವ ಜಾತಿಯವ್ರು ಮಾಡಿದ್ರು ತಪ್ಪೆ, ಯಾವ ದೇಶದವ್ರು ಮಾಡಿದ್ರು ತಪ್ಪೆ. ಸೊ ಹಾಗಾಗಿ ಇದನ್ನ ಯಾವುದಕ್ಕೂ ನಾವು ಸಂಯೋಜನೆ ಮಾಡೋದೇ ಇಲ್ಲ, ಯಾರು ಮಾಡೋದು ತಪ್ಪು ಅಂತಾನೆ ಹೇಳ್ತೀವಿ. ಸೊ ಹಾಗಾಗಿ ಇದು ತಪ್ಪಾಗಿದೆ ಸ್ಟೇಟ್ಮೆಂಟ್. ಆನ್ಸರ್ ಬಂದು 1 ಮತ್ತು 2 ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾ ಏನಾಗಿದೆ ಅಂತಂದ್ರೆ ಒಂದು ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಅಚೀವ್ ಮಾಡಿದಂತೆ. ಯಾವ್ದ್ರಲ್ಲಿ? ಇನ್ ದ ಫೀಲ್ಡ್ ಆಫ್ ಆರ್ಗನ್ ಡೊನೇಷನ್. ಆರ್ಗನ್ ಡೊನೇಷನ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ರೀಚ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿರೋಂಥದ್ದು? ಹೆಲ್ತ್ ಮಿನಿಸ್ಟ್ರಿ ಹೇಳ್ತಿರೋಂಥದ್ದು. ಹಾಗಿದ್ರೆ ಏನ್ ಆ ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್? 2013 5,000 ಡೊನೇಷನ್ ಮಾಡ್ತಿದ್ರು, ಅಥವಾ 5,000 ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಿದ್ದು. ಈಗ 2025 20,000 ಆಗ್ತಾ ಇದೆ, 20,000 ಆಗ್ತಾ ಇದೆ. ಸೊ ಹಾಗಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರ ಅಂತದ್ದು ಅಥವಾ ಇಷ್ಟು ಇಂಪ್ರೂವ್ಮೆಂಟ್ ಮಾಡ್ತಿರೋದು ಸಂಸ್ಥೆ ಅವರು. ಇದಕ್ಕೆ ಸಂಬಂಧಪಟ್ಟ ಸಂಸ್ಥೆ ಬಂದು ನ್ಯಾಟೋ, ನ್ಯಾಷನಲ್ ಆರ್ಗನೈಸೇಷನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್, ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅನ್ನೋ ಒಂದು ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆ ಬಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗೆ ಕೆಲಸ ಮಾಡುವಂತಹ ಸಂಸ್ಥೆ ಆಗಿರುತ್ತೆ. ಇವ್ರು ನೋಡ್ಕೊಳ್ತಾ ಇರೋಂಥದ್ದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲಿಂದನು, ಫಾರ್ ಎಕ್ಸಾಂಪಲ್ ಡೋನರ್ ಯಾರು ದಾನ ಮಾಡ್ತಾರಲ್ಲ ಅಂಗಗಳನ್ನ, ಸೊ ಅಲ್ಲಿಂದ ಶುರು ಮಾಡ್ಕೊಂಡು, ಈಗ ಬ್ರೈನ್ ಡೆಡ್ ಆಗಿರ್ಬೋದು ಅಥವಾ ಸತ್ತವರಾಗ್ಬೋದು, ಅವರಿಂದ ಹಿಡಿದು ಅಲ್ಲಿಂದ ಅದನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋ ಕೆಲಸ,
ಪ್ರೊಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಮಲ್ಟಿ ಆರ್ಗನ್ಸ್ ಆಗ್ಬೋದು, ಸಿಂಗಲ್ ಆರ್ಗನ್ಸ್ ಆಗ್ಬೋದು. ಸೊ ಅದನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಅದನ್ನ ಒಂದು ರಿಜಿಸ್ಟ್ರಿ ಇಟ್ಕೊಂಡು ಆ ರಿಜಿಸ್ಟ್ರಿನ ಮೇಂಟೈನ್ ಮಾಡುವಂಥದ್ದು ಆಗ್ಬೋದು, ಯಾರ ಹತ್ರ ತಗೊಂಡಿದೀವಿ ಏನು ಇದನ್ನ. ನಂತರ ಒಂದು ಅಲೋಕೇಶನ್ ಮಾಡುವಂಥದ್ದು, ಯಾರಿಗೆ ನೀಡಿರುತ್ತೋ ಅವ್ರಿಗೆ ಒಂದು ಟ್ರಾನ್ಸ್ಪರೆಂಟ್ ಬೇಸಿಸ್ ಅವ್ರ ಡಿಜಿಟಲ್ ಮೋಡಲ್ ಏನ್ ಮಾಡೋದು ಅಂತಂದ್ರೆ ಕ್ರೈಟೀರಿಯಾ ಎಷ್ಟು ಒಂದು ಕ್ರಿಟಿಕಲ್ ಇದೆ ಆ ಬೇಸಿಸ್ ಮೇಲೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾವಂತದ್ದು. ನಂತರ ಬಂದಿದ್ದು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಆಯ್ತಾ ಅದರ ಒಂದು ರೆಸ್ಪಾನ್ಸಿಬಿಲಿಟಿ ನೋಡುವಂಥದ್ದು ಆಗ್ಬೋದು. ಸೊ ಈ ರೀತಿಯಾಗಿ ಅದನ್ನ ಪ್ರೊಕ್ಯೂರ್ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋವರೆಗೂ ಎಲ್ಲಾ ಒಂದು ಮೇಲ್ವಿಚಾರಣೆನೂ ಈ ನಾಟ ನೋಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ಇದನ್ನ ಗೌರ್ನ್ ಮಾಡ್ತಿರೋಂತ ಒಂದು ಆಕ್ಟ್ ಯಾವುದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಗೌರ್ನ್ ಮಾಡ್ತಾರ ಅಂತ ಆಕ್ಟ್ ಬಂದು ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಆರ್ಗನ್ ಟಿಶ್ಯೂ ಆಕ್ಟ್ ಅಂತ ಹೇಳ್ಬಿಟ್ಟು, ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ ಅಂಡ್ ಟಿಶ್ಯೂ ಆಕ್ಟ್, ತೋಟ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂ ಆಕ್ಟ್ ಅಂತ. ಸೊ ಈ ಒಂದು ಆಕ್ಟ್ 2011 ತಂದಿರುವಂತದ್ದು. ಈ ಆಕ್ಟ್ ಅಂಡರ್ ಅಲ್ಲಿ ಈ ನಾಟ ಕೆಲಸ ಮಾಡ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬಂದು ಯಾವ ತರ ಬರುತ್ತೆ, ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶಗಳ ಕಸಿ ಸಂಸ್ಥೆ ನಾಟಕ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾನವನ ಅಂಗಗಳು ಮತ್ತು ಅಂಗಾಂಶಗಳ ಕಸಿ ಕಾಯ್ದೆ 2011 ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಕರೆಕ್ಟ್. ಇದೇ ಆಕ್ಟ್ ಅಂಡರ್ ಅಲ್ಲಿ ತಂದಿರುವಂತದ್ದು. ಇದು ಅಂಗ ಮತ್ತು ಅಂಗಾಂಶಗಳ ದಾನದ ರಾಷ್ಟ್ರೀಯ ನೋಂದಣಿ, ಆ ಒಂದು ರಿಜಿಸ್ಟ್ರಿ, ನ್ಯಾಷನಲ್ ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಾ ಇದೆ. ನಾನು ಹೇಳಿದ್ದೀನಿ ಮಾಡ್ತಾ ಇದೆ. ಇದು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ಇಲ್ಲ, ಇದು ಕೆಲಸ ಮಾಡ್ತಿರುತ್ತೆ. ಇವನ್ ನ್ಯೂಸ್ ಆರ್ಟಿಕಲ್ ಅಲ್ಲಿ ನೋಡಿದೆ, ಇದನ್ನ ಹೇಳಿರುವಂತದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಮಿನಿಸ್ಟ್ರಿ ತಪ್ಪಾಗಿದೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ನಿರ್ಮಲಾ ಸೀತಾರಾಮನ್ ಲಾಂಚಸ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ 2.0 ವರ್ಷನ್ ಈಗ ಲಾಂಚ್ ಮಾಡಿದ್ದಾರೆ. ಇದನ್ನ ಆಲ್ರೆಡಿ ಮೊದಲು ಲಾಂಚ್ ಮಾಡಿದ್ರು ಅಂತ ಆಯ್ತು. ಸೊ ಅದರ ಒಂದು ಸಕ್ಸಸ್ ಸ್ಟೋರಿ ಮೇಲೆ ಮತ್ತೆ ಲಾಂಚ್ ಮಾಡುವಂಥದ್ದು. ಏನಿದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತಂದ್ರೆ, ಈಗ ನಮ್ಮಲ್ಲಿ ಏನಂತಂದ್ರೆ ಕೆಲವೊಂದು ಬ್ರೌನ್ ಫೀಲ್ಡ್ ಅಂತ ಹೇಳ್ತೀವಿ. ಅಂದ್ರೆ ಬ್ರೌನ್ ಫೀಲ್ಡ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಆಲ್ರೆಡಿ ಬಿಲ್ಡ್ ಆಗಿರುವಂತದ್ದು. ಬಟ್ ಏನಂತಂದ್ರೆ ಅದನ್ನ ಗೌರ್ಮೆಂಟ್ ತನ್ನ ಯೂಸ್ ಬಳಸ್ಕೊತಾ ಇರಲ್ಲ. ಸೊ ಆ ಜಾಗ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ವೇಸ್ಟ್ ಆಗಿ ಬಿದ್ದಿರೋದ್ರ ಬದಲು ಅದನ್ನ ಏನ್ ಮಾಡಬಹುದು ಅಂತಂದ್ರೆ ಪ್ರೈವೇಟ್ ಅವ್ರಿಗೆ ಲೀಸ್ ಮಾಡುವಂಥದ್ದು. ಪ್ರೈವೇಟ್ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಯೂಸೇಜ್ ಮಾಡೋದಕ್ಕೆ ಲೀಸ್ ಮಾಡ್ತಾರೆ. ಅದರ ಒಂದು ಓನರ್ಶಿಪ್ ಕೊಡಲ್ಲ. ಓನರ್ಶಿಪ್ ಪೂರ್ತಿ 100% ಗೌರ್ಮೆಂಟ್ ಅಲ್ಲೇ ಇರುತ್ತೆ. ಅದ್ರ ಪೂರ್ತಿ ಓನರ್ಶಿಪ್ ಅದನ್ನ ಜಸ್ಟ್ ಲೀಸ್ ಮಾಡ್ತಾರೆ ಅಷ್ಟೇನೆ. ಲೀಸ್ ಮಾಡೋದ್ರಿಂದ ಅದನ್ನ ಅವ್ರು ಬಳಸ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕಾಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಮಾಡೋಂಥದ್ದಾಗ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಅದನ್ನ ಲೀಸ್ ಮಾಡೋದ್ರಿಂದ ಗೌರ್ಮೆಂಟ್ ರೆವಿನ್ಯೂ ಆಗುತ್ತೆ, ಇನ್ನೊಂದ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾವ ಸೆಕ್ಟರ್ ಅಲ್ಲಿ ಇದನ್ನ ಅಲೋ ಮಾಡ್ತಾ ಇದ್ದಾರೆ, ಯಾವ ಸೆಕ್ಟರ್ ಅಂತಂದ್ರೆ ಹೈವೇಸ್ ಹೈಯೆಸ್ಟ್ ಕೊಟ್ಟಿರುವಂತದ್ದು ಹೈವೇಸ್. ಪವರ್ ಬಂದು 17%. ನೆಕ್ಸ್ಟ್ ರೈಲ್ವೇಸ್, ಪೋರ್ಟ್ ಬಂದು 16%, ಕೋಲ್ ಅಂಡ್ ಮೈನಿಂಗ್ ಬಂದು 13%. ಈ ಐರೈತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಕೋಬೇಕಾಗುತ್ತೆ, ಇದ್ರಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಮತ್ತೆ ಇದಕ್ಕೆ ಇನ್ವಾಲ್ವ್ ಮಾಡುವಂತ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಯಾವ ಮೋಡಲ್ ಮಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಇದಂತೂ ಗೊತ್ತಾಯ್ತು. ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮತ್ತೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್, ಇವೆರಡನ್ನು ಇದನ್ನ ಕೋಆರ್ಡಿನೇಷನ್ ಮಾಡ್ತಾ ಇರ್ತಾರೆ. ಓಕೆನಾ, ನೆನ್ಪಿಟ್ಕೋಬೇಕಾಗುತ್ತೆ. ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರುತ್ತೆ, ರಾಷ್ಟ್ರೀಯ ನಗದೀಕರಣ ಪೈಪ್ಲೈನ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ 2.0 ಅಸ್ತಿತ್ವದಲ್ಲಿರುವ ಬ್ರೌನ್ ಫೀಲ್ಡ್ ಸಾರ್ವಜನಿಕ ಮೂಲ ಸೌಕರ್ಯ ಆಸ್ತಿಗಳನ್ನು ಮರುಬಳಕೆ ಮಾಡುವ ಮೂಲಕ ನಗದೀಕರಣ ಮಾಡುವ ಗುರಿಯನ್ನು ಹೊಂದಿದೆ. ಯಾರು ಮರುಬಳಕೆ ಮಾಡ್ತಿರುವಂತವ್ರು, ಪ್ರೈವೇಟ್ ಅವ್ರು ಮಾಡ್ತಿರುವಂತದ್ದು. ನಗದೀಕರಣ ಅಂದ್ರೆ ಇದು ಏನಾಗ್ತದೆ, ಒಂದು ರೆವಿನ್ಯೂ ಜನರೇಟ್ ಆಗ್ತದೆ ಗೌರ್ಮೆಂಟ್ಗೆ. ಇದು ಸರಿಯಾಗಿದೆ. NMP 2.0 ಅಡಿಯಲ್ಲಿ ಆಸ್ತಿಗಳ ಮಾಲೀಕತ್ವವನ್ನು ಶಾಶ್ವತವಾಗಿ ಖಾಸಗಿ ವಲಯಕ್ಕೆ ವರ್ಗಾಯಿಸಲಾಗುತ್ತದೆ. ನಾನು ಹೇಳಿದೆ, ಜಸ್ಟ್ ಯೂಸೇಜ್ ರೈಟ್ ಮಾಡ್ತಾ ಕೂತಾರೆ. ಯೂಸೇಜ್ ರೈಟ್ಸ್ ಮಾತ್ರ ಖಾಸಗಿಯವರು ಕೊಡುವಂಥದ್ದು. ಅದರ ಒಂದು ಓನರ್ಶಿಪ್ 100% ಗೌರ್ಮೆಂಟ್ ಹತ್ರ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯನ್ ಓಷನ್ ನೇವಲ್ ಸಿಂಪೋಸಿಯಂ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆ, ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ನಾವೇ 2008ರಲ್ಲಿ ಇದನ್ನ ತರ್ತೀವಿ. ಸುಮಾರು 16 ವರ್ಷ ಆದ್ಮೇಲೆ ಅದರ ಒಂದು ಅಧ್ಯಕ್ಷತೆಯನ್ನು ಈಗ ಭಾರತ ವಹಿಸ್ತಾ ಇದೆ. ಅಂದ್ರೆ ಇದಕ್ಕಿಂತ ಮುಂಚೆ ಥೈಲ್ಯಾಂಡ್ ಇದರ ಅಧ್ಯಕ್ಷತೆ ವಹಿಸಿತ್ತು. ಸೊ ಈಗ ಇದನ್ನ ಟೇಕ್ ಓವರ್ ಮಾಡ್ತಾ ಇರೋಂಥದ್ದು. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು, ಏನಕ್ಕೆ ಅಂತಂದ್ರೆ ಆ ಒಂದು ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇದೆಯಲ್ಲ, ಸೊ ಅಲ್ಲಿ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋದಾಗಿರುತ್ತೆ. ಇದಕ್ಕೆ 25 ಜನ ಮೆಂಬರ್ಸ್ ಇರ್ತಾರೆ. ಮತ್ತೆ ಇದು ವಾಲಂಟರಿ ಬೇಸಿಸ್ ಮೇಲೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಅಂದ್ರೆ 9 ಜನ ಅಬ್ಸರ್ವರ್, 25 ಕಂಟ್ರಿಗಳು ಮೆಂಬರ್ಸ್ ಆಗಿರ್ತಾರೆ. 2008ರಲ್ಲಿ ಮಾಡಿರುವಂತದ್ದು. ಯಾರು ಇಂಡಿಯನ್ ನೇವಿನೇ ತಂದಿರುವಂತದ್ದಾಗಿರುತ್ತೆ. ವಾಲಂಟರಿ ಬೇಸಿಸ್ ಮೇಲೆ ಜಾಯ್ನ್ ಆಗ್ತಾರೆ, ಸೆಕ್ಯೂರಿಟಿ ಎನ್ಶೋರ್ ಮಾಡೋದಕ್ಕಿಂತ. ಸೆಕ್ಯೂರಿಟಿ ಒಂದೇ ಇಲ್ಲ, ಇಫ್ ಇನ್ ಕೇಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿರುತ್ತೆ ಇಂಡಿಯನ್ ಓಷನ್ ಅಲ್ಲಿ, ಸೊ ಆ ಒಂದು ಪೈರಸಿನ ಕೌಂಟರ್ ಮಾಡೋದಕ್ಕಾಗ್ಬೋದು. ಕೆಪಾಸಿಟಿ ಬಿಲ್ಡಿಂಗ್ ಆಗುವಂಥದ್ದು, ಅಂದ್ರೆ ಲೈಕ್ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಗಳನ್ನ ಬೇರೆ ಕಂಟ್ರಿಗಳು ಜಾಯ್ನ್ ಆಗಿ ಕಂಡಕ್ಟ್ ಮಾಡ್ಬಿಟ್ಟು ಆ ಕೆಪಾಸಿಟಿನ ಬಿಲ್ಡ್ ಮಾಡುವಂಥದ್ದಾಗ್ಬೋದು. ಮತ್ತೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಈಗ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಆಗ್ಬೋದು, ಸುನಾಮಿ ಆಗ್ಬೋದು, ಸೈಕ್ಲೋನ್ ಆಗ್ಬೋದು, ಈ ತರದೆಲ್ಲ ಆದಾಗ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಗ್ರೂಪ್ ಆ ಟೈಮಲ್ಲಿ ಸಹಾಯಕ್ಕೆ ಬರುತ್ತೆ. ಮತ್ತೆ ಡಿಸಾಸ್ಟರ್ ರಿಲೀಫ್ ಕೆಲಸನೂ ಮಾಡುತ್ತೆ. ಇದ್ರ ಉದ್ದೇಶನ ತಂದಿರೋದಾಗಿರುತ್ತೆ. ಪ್ರಶ್ನೆ ಯಾವ ತರ ಬರುತ್ತೆ, ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣ ಅಥವಾ ಇಂಡಿಯನ್ ಓಷನ್
ಡೇವಲ್ ಸಿಂಪೋಸಿಯಂ ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು 2008ರಲ್ಲಿ ಉದ್ಘಾಟಿಸಲಾಯಿತು. ಹೌದು, ಇಂಡಿಯನ್ ನೇವಿನ ತಂದಿರೋದು ಇದು ಸರಿಯಾಗಿದೆ. ಇದು ಸಾಮೂಹಿಕ ರಕ್ಷಣಾ ವ್ಯವಸ್ಥೆ ಹೊಂದಿರುವ ಕಡ್ಡಾಯ ಮಿಲಿಟರಿ ಮೈತ್ರಿ ಆಗಿದೆ. ಇದು ನಾನ್ ಬೈಂಡಿಂಗ್, ವಾಲಂಟರಿ ಕೂಡ ಹೌದು, ಇದು ನಾನ್ ಬೈಂಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಹಿಂದೂ ಮಹಾಸಾಗರದ ಕರಾವಳಿ ಪ್ರದೇಶಗಳ ನಡುವೆ ಕಡಲ ಸಹಕಾರವನ್ನು ಉತ್ತೇಜಿಸುತ್ತದೆ. ಇದೇ ಅಂತಲ್ಲ, ಯಾವುದೇ ಒಂದು ಗ್ರೂಪಿಂಗ್ ಮಾಡಿದ್ರು ನಿಮಗೆ ಕೋರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್. ಇದು ವೆರಿ ನಾರ್ಮಲ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ ಗೃಹ ಆರೋಗ್ಯ ಸ್ಕೀಮ್. ಗೃಹ ಆರೋಗ್ಯ ಅಂತ ಹೇಳ್ಬಿಟ್ಟು ಆಲ್ರೆಡಿ ರೂರಲ್ ತಂದಿರುವಂತ ಒಂದು ಸ್ಕೀಮು. ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಗ್ರೇಟ್ ಬೆಂಗಳೂರು ಅಥಾರಿಟಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಗ್ರೇಟ್ ಬೆಂಗಳೂರು ಅಥಾರಿಟಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ ಈಗ ಡಿಸೈಡ್ ಮಾಡಿರುವಂತದ್ದು. ಏನಿದು ಗೃಹ ಆರೋಗ್ಯ ತಪಾಸಣೆ ಮಾಡ್ತಾರೆ. ಗೃಹ ಅಂದ್ರೆ ಮನೆ ಹಂತದಲ್ಲಿ ಡೋರ್ ಸ್ಟೆಪ್ ಹೆಲ್ತ್ ಕೇರ್ ಸರ್ವಿಸ್ ಆಗಿರುತ್ತೆ. ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಶಾ ವರ್ಕರ್ಸ್ ಆಗ್ಬೋದು, ಅಥವಾ ಆಕ್ಸಿಲರಿ ಮಿಡ್ವೈಫ್ಸ್ ಆಗ್ಬೋದು, ಅಥವಾ ಕಮ್ಯುನಿಟಿ ಆಫೀಸರ್ಗಳಾಗ್ಬೋದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮನೆ ಬಾಗಿಲಿಗೆ ಬಂದು ನಾನ್ ಕ್ರಾನಿಕಲ್ ಡಿಸೀಸ್ ಅಂತ ಕರಿತೀವಿ. ನಾನ್ ಕ್ರಾನಿಕಲ್ ಡಿಸೀಸ್ ಅಂತಂದಾಗ ಡಯಾಬಿಟಿಸ್ ಆಗ್ಬೋದು, BP ಆಗ್ಬೋದು, ಕ್ಯಾನ್ಸರ್ ಸಂಬಂಧಪಟ್ಟದ್ದಾಗ್ಬೋದು, ಅಥವಾ ಅನಿಮಿಯಾ ಆಗ್ಬೋದು. ಈ ರೀತಿಯಾಗಿ ಕೆಲವೊಂದು ನಾನ್ ಕ್ರಾನಿಕಲ್ ಡಿಸೀಸ್ ಬಗ್ಗೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅದನ್ನ ಡಿಟೆಕ್ಟ್ ಮಾಡ್ತಾರೆ. ಅಲ್ಲಿಗೆ ಬೇಕಾ ಸಣ್ಣ ಪುಟ್ಟ ವಿಚಾರಗಳನ್ನ ಅಥವಾ ಸಣ್ಣ ಪುಟ್ಟ ಮಿನಿಮಮ್ ಏನು ಮೆಡಿಸಿನ್ಸ್ ಬೇಕು ಅವರೇ ಪ್ರೊವೈಡ್ ಮಾಡ್ತಾರೆ. ಹಂಗೂ ನೀಡಿತ್ತು ಅಂತಂದ್ರೆ ಈ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಏನಿದೆ, ಸೊ ಅದಕ್ಕೆ ರೆಫರ್ ಮಾಡ್ತಾರೆ. ಜೊತೆಗೆ ಅವ್ರ ಡೇಟಾಗಳನ್ನೆಲ್ಲ ಮಾನಿಟರ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ನಡೆಯುವಂತದ್ದಾಗಿರುತ್ತೆ. ಯೂಶಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಮಾಡುವಂಥದ್ದು, ಇವ್ರು ಟಾರ್ಗೆಟ್ ಮಾಡುವಂಥದ್ದು ಯಾರು ಚೆಕ್ಅಪ್ ಮಾಡ್ತಾರೆ ಅಂದ್ರೆ 30 ವರ್ಷ. ಯಾರಿಗೆ 30 ವರ್ಷ ಆಗಿರುತ್ತೋ, 30 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರುತ್ತೋ, ಸೊ ಅವ್ರಗಳಿಗೆ ಹೋಗಿ ಚೆಕ್ಅಪ್ ಮಾಡುವಂತದ್ದಾಗಿರುತ್ತೆ. ಯಾರು ಮಾಡುವಂಥದ್ದು? ಆಶಾ ವರ್ಕರ್ಸ್, ಆಕ್ಸಿಲರಿ ಮಿಡ್ವೈಫ್ಸ್ ಮತ್ತೆ ಕಮ್ಯುನಿಟಿ ಆಫೀಸರ್ಗಳು ಮಾಡುವಂತದ್ದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಗೃಹ ಆರೋಗ್ಯ ಸ್ಕೀಮ್ ಏನಿದು ಡೋರ್ ಟು ಡೋರ್ ನ್ಯಾಷನಲ್ ಕಮ್ಯುನಿಕೇಬಲ್ ಡಿಸೀಸಸ್ ಸ್ಕ್ರೀನಿಂಗ್ ಇನಿಷಿಯೇಟಿವ್ ಆಗಿರುತ್ತೆ. ಇದರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರ್ಬೋದು? ಗೃಹ ಆರೋಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಅಸಾಂಕ್ರಾಮಿಕ ರೋಗಗಳ ಪತ್ತೆಗಾಗಿ ಮನೆಗೆ ತೆರಳಿ ತಪಾಸಣೆ ಮಾಡುವ ಕಾರ್ಯಕ್ರಮವಾಗಿದೆ. ಕರೆಕ್ಟ್, ಇದು ಸರಿಯಾಗಿದೆ. ಇದನ್ನ ಮಾಡುವಂಥದ್ದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಅಂತಾನೆ. ಇದು ಆಸ್ಪತ್ರೆ ಕೇಂದ್ರಿತ ಚಿಕಿತ್ಸಾ ಮಾದರಿಯನ್ನು ಅನುಸರಿಸುತ್ತದೆ. ಇಲ್ಲ, ಯಾಕಂತಂದ್ರೆ ಡೋರ್ ಸ್ಟೆಪ್ ಇದು ಕಮ್ಯುನಿಟಿ ಬೇಸ್ಡ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಇದು ಹಾಸ್ಪಿಟಲ್ ಸೆಂಟ್ರಿಕ್ ಅಲ್ಲ. ಹಾಗಾಗಿ ಈ 2ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಪ್ರಾಥಮಿಕವಾಗಿ 30 ವರ್ಷ ಮೇಲ್ಪಟ್ಟ ವಯಸ್ಕರನ್ನು ಗುರಿಯಾಗಿಸಿಕೊಂಡಿದೆ. ಹೌದು, ಯಾರಿಗೆ 30 ವರ್ಷ ವಯಸ್ಸಾಗಿದೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ, ಸೊ ಅವ್ರಿಗೆ ಹೋಗಿ ಈ ಒಂದು NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಸಂಬಂಧಪಟ್ಟಂಗೆ ತಪಾಸಣೆ ಮಾಡುವಂತ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಇದು ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಆಗಿರುತ್ತದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಗೌರ್ಮೆಂಟ್ ರೋಲ್ ಔಟ್ ರೇರ್ ಡಿಸೀಸ್ ಪಾಲಿಸಿ ಸೋನ್. ರೇರ್ ಡಿಸೀಸ್ ಅಂದ್ರೆ ಏನು? ಈ ಡಿಸೀಸಸ್ ರೇರ್. ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ, ಈಗ WHO ಡಿಫೈನ್ ಹೆಂಗ್ ಮಾಡುತ್ತೆ ಅಂತಂದ್ರೆ, ರೇರ್ ಡಿಸೀಸ್ ಅಂದ್ರೆ WHO ಹೇಳೋ ಪ್ರಕಾರ 1,000ದಲ್ಲಿ ಒಬ್ರಿಗಿದ್ರೆ ಅದನ್ನ ರೇರ್ ಡಿಸೀಸ್ ಅಂತ ಕರೀತಾರಂತೆ. ಮತ್ತೆ ಇದಕ್ಕೆ ಇಂಥದಿಂತ ಡೆಫಿನೇಷನ್ ಇಲ್ಲ. ನಾವು ಇಂಡಿಯಾದಲ್ಲಿ ಒಂದು ಡೆಫಿನೇಷನ್ ಕೊಟ್ಟಿದ್ವಿ. 5,000ದಲ್ಲಿ ಒಬ್ರಿಗಿದ್ರೆ ಅದನ್ನ ರೇರ್ ಡಿಸೀಸ್ ಅಂತ ಕರಿತೀವಂತೆ. ಈಗ ಯಾವ್ದಾದ್ರು ಒಂದು ಕಾಯಿಲೆ ಕಾಮನ್ ಆಗಿ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ವ್ಯಾಕ್ಸಿನ್ ಡೆವಲಪ್ ಆಗುವಂಥದ್ದು ಅಥವಾ ಔಷಧಿಗಳು ಡೆವಲಪ್ ಆಗುವಂಥದ್ದು ವೆರಿ ಕಾಮನ್. 5,000ದಲ್ಲಿ ಒಬ್ರಿಗೆ ಬಂದ್ರೆ ಹೆಂಗ್ ಇದ್ ಮಾಡ್ತಾರೆ? ಮತ್ತೆ ಇದು ಬರೋದು ಗೊತ್ತಾಗೋದಲ್ಲ, ಅದು ಆನ್ಸೆಟ್ ಆಗುತ್ತೆ ಗೊತ್ತಾಗಲ್ಲ. ಮತ್ತೆ ಕೆಲವೊಂದು ಜೆನೆಟಿಕಲಿ ಬಂದ್ಬಿಡುತ್ತೆ, ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಮತ್ತೆ ಸ್ಲೋ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಡಿಸೀಸ್ಗಳು ಐಡೆಂಟಿಫೈ ಮಾಡಿ ಔಷಧಿಗಳು ಡೆವಲಪ್ ಮಾಡೋದು ಕಷ್ಟ. ಸೊ ಹಾಗಾಗಿ ಅದಕ್ಕೆ ಆ ಡಿಸೀಸ್ ಏನಂತ ಔಷಧಿಗಳಿದೆಯಲ್ಲ ಅದಕ್ಕೆ ಆರ್ಫನ್ ಡ್ರಗ್ ಅಂತಾನು ಕರೀತಾರೆ. ಅಂದ್ರೆ ಆ ಅನಾಥ ರೋಗಗಳು, ಇವುಗಳು ಯಾರು ಕೇರೆ ಮಾಡೋರು ಇಲ್ಲ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಂಗಂತೇಳಿ ನೆಗ್ಲೆಕ್ಟ್ ಮಾಡ್ಬೋದಾ? ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಏನ್ ಮಾಡಿ ಅಂತಂದ್ರೆ ಕರ್ನಾಟಕ ಸರ್ಕಾರ ಅದಕ್ಕೊಂದು ಈಗ ಪಾಲಿಸಿ ತರ್ತಾ ಇದೆ. ಸೊ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಆ ತರ ರೋಗಗಳು ಯಾವ್ದು ಅಂತಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಕರೀತಾರೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಕರೀತಾರೆ. ನಾನು ಇದನ್ನ ಯಾಕೆ ಬಿಡ್ತಾ ಇದೀನಿ ಅಂತಂದ್ರೆ ಈ ತರ ಕೊಟ್ಬಿಟ್ಟು ಇವೇನು ಅಂತಾದ್ರೂ ಕೇಳ್ಬೋದು. ಅಟ್ಲೀಸ್ಟ್ ನಿಮ್ಗೆ ಅದು ಆರ್ಫನ್ ಡಿಸೀಸ್ ಅಥವಾ ರೇರ್ ಡಿಸೀಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದೆ. ಈಗ ಕರ್ನಾಟಕ ಸರ್ಕಾರ ಏನ್ ಈ ಪಾಲಿಸಿ ತರ್ತಾ ಇದೆಯಲ್ಲ, ಈ ಪಾಲಿಸಿ ಏನ್ ಮಾಡುತ್ತೆ ಅಂತಂದ್ರೆ ಅಟ್ಲೀಸ್ಟ್ 5 ರಿಂದ 7 ವರ್ಷ ಮುಂಚೆಗೆ ನಿಮ್ಗೆ ಆ ಡಯಾಗ್ನೋಸಿಸ್ ಮಾಡಿ ನಿಮ್ಗೊಂದು ಆ ರೀತಿಯಾದಂತಹ ರೇರ್ ಡಿಸೀಸ್ ಅಂತೇಳಿ ಐಡೆಂಟಿಫೈ ಮಾಡಿ ನಿಮ್ಗೆ ಆ ಒಂದು ಅದಕ್ಕೆ ಸಂಬಂಧಪಟ್ಟಂತ ಪ್ರಾವಿಷನ್ಸ್ ಕೊಡ್ತಾ ಹೋಗ್ತಾರೆ. ಹೌದಾ? ಅದಕ್ಕಿಂತ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಅಂತಂದ್ರೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್. ಯಾವಾಗ ನವಜಾತ ಶಿಶುಗಳು ಹುಟ್ಟತಾವ್ರಲ್ಲ, ಸೊ ಆ ಟೈಮಲ್ಲಿ ಯಾವ್ದು ಸ್ಕ್ರೀನಿಂಗ್ ಮಾಡ್ಬಿಡ್ತಾರೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಜೆನೆಟಿಕ್ ಮತ್ತೆ ಮೆಟಬಾಲಿಕ್ ಡಿಸಾರ್ಡರ್ ಯಾವ್ದಾದ್ರು ಇದೆಯಾ, ಜೆನೆಟಿಕ್ ಡಿಸಾರ್ಡರ್ ಇದೆಯಾ ಅನ್ನೋ ಮಟ್ಟಕ್ಕೆ ಸೊ ಅವುಗಳಿಗೆ ಅಲ್ಲೇನೆ ಸ್ಕ್ರೀನಿಂಗ್ ಮಾಡ್ಬಿಟ್ಟು ಅವ್ರಿಗೆ ರೇರ್ ಡಿಸೀಸ್ ಬರೋ ಚಾನ್ಸಸ್ ಇದೆಯಾ ಅಂತ ಹೇಳಿ ಕಂಡುಹಿಡಿದ್ಬಿಡ್ತಾರೆ. ಕಂಡದಾಗ ಏನಾಗುತ್ತೆ, ನೆಕ್ಸ್ಟ್ ಒಂದು ರಿಜಿಸ್ಟ್ರಿ ಮೇಂಟೈನ್ ಮಾಡ್ತಾರೆ. ರಿಜಿಸ್ಟ್ರಿ ಮೇಂಟೈನ್ ಮಾಡಿ ಆ ವ್ಯಕ್ತಿ ಥ್ರೂ ಔಟ್ ಇಯರ್ ಅಥವಾ ಒಂದು ಏನೋ ಒಂದು ಲೈಫ್ ಲಾಂಗ್ ಇರುತ್ತಲ್ಲ, ಸೊ ಅಲ್ಲಿಗೆ ಅವನು ಟ್ರೀಟ್ಮೆಂಟ್ ತಗೋತಾ ಇದ್ದಾನ ಅಥವಾ ಏನು ಕನ್ಸಲ್ಟ್ ಮಾಡ್ತಾನೆ ಡಾಕ್ಟರ್ನ, ಈ ಒಂದು ಕೌನ್ಸಿಲಿಂಗ್ ಕೂಡ ಮಾಡ್ತಾನೆ ಹೋಗ್ತಾರೆ. ನೆಕ್ಸ್ಟ್ ಈಗ ಆ ವ್ಯಕ್ತಿಗೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬಾರ್ದಲ್ವಾ, ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವನನ್ನ ಕೆಲವೊಂದು ಇನ್ಸೂರೆನ್ಸ್ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇರ್ತಾವಲ್ಲ, ಸೊ ಅದಕ್ಕೆ ಲಿಂಕ್ ಮಾಡ್ತಾರೆ. ಇದೆಲ್ಲ ಪಾಲಿಸಿನ ಆಗುವಂತ ಕೆಲಸ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆರ್ಫನ್ ಡಿಸೀಸ್ ಗಳಿಗೆ ಸಂಬಂಧಪಟ್ಟಾಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಗವರ್ಮೆಂಟ್ ಹಾಸ್ಪಿಟಲ್ ತರ್ತಾರೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಾಗ ರಿಸರ್ಚ್ ಆಗುವಂತ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕೆಲವೊಂದಕ್ಕೆ ಫಾರ್ ಎಕ್ಸಾಂಪಲ್ ನೋಡಿ, ಎನ್ಸೈಮ್ ರಿಪ್ಲೇಸ್ಮೆಂಟ್ ಅಥವಾ ಜೀನ್ ಥೆರಪಿ ಅನ್ನೋದಕ್ಕೆ
ಆ ಒಂದು ರಿಸರ್ಚ್ ಗಳನ್ನ ಕಂಡಕ್ಟ್ ಮಾಡಬೇಕು, ಡೆವಲಪ್ ಆಗಬೇಕು ಅಂತಂದಾಗ ಫಿನಾನ್ಷಿಯಲ್ ಏಡ್ ಬೇಕಾಗುತ್ತೆ, ಅದನ್ನು ಕೂಡ ಸರ್ಕಾರ ಭರಿಸುತ್ತೆ. ನೆಕ್ಸ್ಟ್ ಬಂದು ಈ ಒಂದು ಆರ್ಫನ್ ಡ್ರಗ್ಸ್ ಏನ್ ಹೇಳಿದ್ನಲ್ಲ ಅದನ್ನ ಡೆವಲಪ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ, ಬೇರೆ ಬೇರೆ ಕಡೆ ಕೊಲಾಬ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲಾನು ನಮ್ಗೆ ಈ ಒಂದು ಕರ್ನಾಟಕದ ರೇರ್ ಡಿಸೀಸ್ ಪಾಲಿಸಿನಲ್ಲಿ ಬರ್ತಾ ಇರೋಂಥದ್ದು. ಇನ್ನ ಫೈನಲ್ ಪಾಲಿಸಿ ಬರುತ್ತೆ ನಮ್ಗೆ, ಸೊ ಅವಾಗ ಅದ್ರ ಬಗ್ಗೆ ಇನ್ನೊಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ, ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದ ಅಪರೂಪದ ಕಾಯಿಲೆಗಳ ನೀತಿಯ ನಿರೀಕ್ಷಿತ ಲಕ್ಷಣ, ಅಂದ್ರೆ ಇನ್ನು ಕಂಪ್ಲೀಟ್ ಆಗಿಲ್ಲಲ್ವಾ, ಸೊ ಅದಕ್ಕೆ ಪ್ರಾಬಬಲ್ ಏನು ಅಂತ ಕೇಳ್ತಾ ಇದ್ದಾರೆ. ನವಜಾತ ಶಿಶುಗಳ ತಪಾಸಣಾ ಕಾರ್ಯಕ್ರಮಗಳು, ಹೌದು ಇದನ್ನ ಹೇಳಿದೀನಿ. ರಾಜ್ಯದ ಅಪರೂಪ ರೋಗಗಳ ನೋಂದಣಿ, ಹೌದು ಒಂದು ರೇರ್ ಡಿಸೀಸ್ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತಾರೆ, ಕರೆಕ್ಟ್. ಸುಧಾರಿತ ಚಿಕಿತ್ಸೆಗಳಿಗೆ ಆರ್ಥಿಕ ಬೆಂಬಲ, ಕೆಲವೊಂದು ಯಾವುದೋ ಒಂದು ಚಿಕಿತ್ಸೆಗೆ ಬೇಕಿದೆ ಅದಕ್ಕೆ ಫಿನಾನ್ಷಿಯಲ್ ಏಡ್ ಕೂಡ ಕೊಡ್ತಾರೆ, ಸಮ್ಟೈಮ್ಸ್ ಸೋಷಿಯಲ್ ಸೆಕ್ಯೂರಿಟಿ ಪ್ರೊವಿಷನ್ ಕೊಡ್ತಾರೆ. ಆರ್ಫನ್ ಡ್ರಗ್ ಔಷಧಗಳ ಲಭ್ಯತೆಗೆ ಉತ್ತೇಜಿಸುವುದು, ಹೌದು. ಸೊ ಅವ್ರಿಗೆ ಆ ಔಷಧಿಗಳು ಸಿಗೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲಾನು ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3, 4 ಸರಿ ಇದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಆಶಾ ಕಿರಣ ವಿಷನ್ ಕೇರ್ ಇನಿಷಿಯೇಟಿವ್ ರೀಚಸ್ 1.4 crore ಪೀಪಲ್ ಅಕ್ರಾಸ್ ಸ್ಟೇಟ್ ಅಂತ ಹೇಳ್ತಾರೆ. ಇಂದಿನಲ್ಲಿ ತಗೊಂಡಂತ ಆರ್ಟಿಕಲ್. ಈ ಆಶಾ ಕಿರಣ ಅಂತ ಒಂದು ಇನಿಷಿಯೇಟಿವ್, ಇದೇನು ಐ ಕೇರ್ ಇನಿಷಿಯೇಟಿವ್. ಏನಂತಂದ್ರೆ ಅವರ ನಿಮ್ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಕಣ್ಣಿನ ತಪಾಸಣೆ ಮಾಡುವಂಥದ್ದು, ಮನೆ ಬಾಗಿಲಿಗೆ ಬಂದು ಕಣ್ಣಿನ ತಪಾಸಣೆ ಮಾಡ್ತಾರೆ. ಈಗ ಆಲ್ರೆಡಿ ಸುಮಾರು ನೋಡಿ ಒಂದು ನ್ಯೂಸ್ ಇರುವಂತದ್ದೇ ಅದೇ, 1.4 crore ಜನಗಳಿಗೆ ಇದರ ಒಂದು ತಪಾಸಣೆ ಆಗುತ್ತಾ ಇರುವಂತದ್ದು. ಇಫ್ ಇನ್ ಕೇಸ್ ಏನಾದ್ರು ನೀಡಿತ್ತು ಅಂತಂದ್ರೆ ಸ್ಪೆಕ್ಟಕಲ್ಸ್ ಗಳನ್ನ ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ನಿಮ್ಗೆ ಕನ್ನಡಕಗಳನ್ನ ಕೊಡ್ತಾರೆ. ಅದಕ್ಕೂ ಮೀರಿ ನಿಮ್ಗೆ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಕಟ್ರಾಕ್ಟ್ ಸರ್ಜರಿ ಅವಶ್ಯಕತೆ ಇತ್ತು, ಆ ಪೊರೆ ತೆಗೆಯುವಂತ ಅವಶ್ಯಕತೆ ಇತ್ತು, ಸೊ ಅದನ್ನು ಮಾಡಿಸ್ತಾರೆ. ನಂತರ ಬಂದು ಇಫ್ ಇನ್ ಕೇಸ್ ಏನಾದ್ರು ನೇತ್ರದಾನ ಮಾಡೋದಕ್ಕೆ ಏನಾದ್ರು ಉತ್ತೇಜನ ಮಾಡುವಂತ ಪ್ರೊವಿಷನ್ಸ್ ಇದೆ ಇದರಲ್ಲಿ, ಸೊ ಅದು ಇದೆ, ಬೇಕಿದ್ರೆ ಅದನ್ನು ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಇಷ್ಟೆಲ್ಲ ನಡೀತಾ ಇದೆ, ಬಟ್ ಎಲ್ಲಿ ಮಾಡ್ತಾರೆ ಇದನ್ನೆಲ್ಲ, ಎಲ್ಲಿ ಒಂದು ಐ ಕೇರ್ ಮಾಡ್ತಾರೆ ಅಂತಂದ್ರೆ ಪರ್ಮನೆಂಟ್ ವಿಷನ್ ಸೆಂಟರ್ಸ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ಆಲ್ರೆಡಿ ಸುಮಾರು 393 ವಿಷನ್ ಸೆಂಟರ್ಗಳು, ನೀವು ಈ ಒಂದು ವಿಷನ್ ಸೆಂಟರ್ಗಳು ಬರ್ಬೇಕಾಗುತ್ತೆ. ಈ ಪರ್ಮನೆಂಟ್ ವಿಷನ್ ಸೆಂಟರ್ಗಳು ಎಸ್ಟಾಬ್ಲಿಷ್ ಮಾಡ್ತಾರೆ, ಅಲ್ಲೋಗಿ ನೀವು ಈ ಒಂದು ಕಣ್ಣಿನ ತಪಾಸಣೆಯನ್ನ ಫ್ರೀಯಾಗಿ ಮಾಡ್ಕೋಬಹುದು, ಮತ್ತೆ ಈ ಪ್ರಾವಿಷನ್ಸ್ ಗಳನ್ನ ಫ್ರೀಯಾಗಿ ಪಡ್ಕೋಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಇನ್ನೊಂದಷ್ಟು ಬೆಂಬಲ ಸಿಗ್ಲಿ ಅಂತ ಹೇಳ್ಬಿಟ್ಟು PPP ಮಾಡೆಲ್ ಕೂಡ ಈಗ ಪ್ರಮೋಟ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಕೂಡ ಈಗ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಒಳ್ಳೆ ಪ್ರಾಕ್ಟೀಸ್ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಗ್ಲೋಬಲ್ ಪ್ರಾಕ್ಟೀಸಸ್ ಅಂತ ಹೇಳಿ WHO ಕೂಡ ಇದನ್ನು ರೆಕಗ್ನೈಸ್ ಮಾಡಿದೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಆಗುತ್ತೆ ಈ ಒಂದು ಆಶಾ ಕಿರಣ. ಯಾವ ರೀತಿ ಬರುತ್ತೆ ಪ್ರಶ್ನೆ, ಕರ್ನಾಟಕದ ಆಶಾ ಕಿರಣ ಯೋಜನೆ ಅಡಿ ಈ ಕೆಳಗಿನ ಯಾವ ಸೇವೆಗಳನ್ನು ಒದಗಿಸಲಾಗುತ್ತದೆ, ಏನೇನ್ ಮಾಡ್ತಾರೆ? ಮನೆ ಬಾಗಿಲಿಗೆ ತೆರಳಿ ತಪಾಸಣೆ ಮಾಡ್ತಾರಾ? ಹೌದು ಮಾಡ್ತಾರೆ. ಉಚಿತ ಕನ್ನಡಕಗಳು ಕೊಡ್ತಾರೆ, ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳು ಮಾಡ್ತಾರೆ. ನೆಕ್ಸ್ಟ್ ಬಂದು ನೇತ್ರದಾನ ಸೇವೆಗಳು, ಇದಕ್ಕೂ ಕೂಡ ಉತ್ತೇಜನ ಕೊಡ್ತಾರೆ. ಸೊ ಹಾಗಾಗಿ 1, 2, 3, 4 ಸರಿಯಾಗಿದೆ. ಇಷ್ಟು ಆರ್ಟಿಕಲ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.